ಬಾಂಗ್ಲಾ ಗ್ಯಾಂಗ್ನ ಅಡ್ಡಾದೊಳಕ್ಕೆ ನುಗ್ಗಿದ ನಮ್ಮ ಟೀಮ್ ನಿಮ್ಮ ಹತ್ರ ಏನಾದರೂ ದಾಖಲೆ ಇದಾವೇನಪ್ಪ ಅಂತ ಕೇಳಿದ್ರೆ ಏನು ಬೇಕೋ ಕೇಳಿ ಸರ್ ಅನ್ನೋ ಪ್ರಶ್ನೆ ಅತ್ತಲಿಂದ ರಪ್ ಅಂತ ತೋರ್ ಬಂತು. ಪಾನ್ ಕಾರ್ಡ್ ಬೇಕಾ, ಆಧಾರ್ ಕಾರ್ಡ್ ಬೇಕಾ, ವೋಟರ್ ID ಬೇಕಾ, ಏನು ಬೇಕು ಹೇಳಿ. ಇಷ್ಟನ್ನೆಲ್ಲ ಇಟ್ಕೊಂಡು ಈ ಗ್ಯಾಂಗ್ ಏನಾದರೂ ಮಾಡಿದ್ರೆ ತಲೆ ಕೊಡೋರು ನಾವು ನೀವೇ ಅಲ್ವಾ. ಈ ಬಾಂಗ್ಲಾ ಗ್ಯಾಂಗ್ನ ಜನ ಇರೋದು ಜೋಪಡಿಗಳಲ್ಲಿ. ಬೆಳ್ಳಂದೂರಲ್ಲಿ ಇರೋ ಬಾಂಗ್ಲಾದೇಶದ ಜಮೀನಿನ ಮಾಲೀಕನ ಹೆಸರು ಶಿವಯ್ಯ ಅಂತಾರೆ ಈ ಜನ. ಆದರೆ ಆ ಶಿವಯ್ಯ ಅನ್ನೋನು ಇಲ್ಲೆಲ್ಲೂ ಕಾಣಿಸಿಕೊಳ್ಳೋದೇ ಇಲ್ಲ. ಇಲ್ಲಿರೋ ಎಷ್ಟೋ ಜನ ದೆಹಲಿಯಲ್ಲಿದ್ದು ಬಂದಿದ್ದಾರೆ. ನಮ್ಮ ಹತ್ರ ದೆಹಲಿಯಲ್ಲಿ ಮಾಡಿಸಿಕೊಂಡ ದಾಖಲೆಗಳಿವೆ ಅಂತ ರಾಜಾರೋಷವಾಗಿ ಹೇಳಿಕೊಳ್ತಾರೆ. बांग्लादेश में कौन सा गाँव तुम्हारा गाँव? हम तो ये यूपी का रहने वाला. हाँ दिल्ली यूपी का रहने वाला. हाँ हाँ बांग्लादेशी भी है, सब जगह का है. हाँ हमें तो बहुत दिन से दिल्ली. दिल्ली में. हाँ दिल्ली से आया. और तुम इंडिया को कितना ईयर से आ गया? बहुत दिन से. बहुत दिन से बांग्लादेश से. तुम्हारा बाप माँ पूरा बांग्लादेश से? वो तो नहीं है, मर गया सब. है नहीं. तुम्हारा ब्रदर सिस्टर कौन भी नहीं? भाई है. भाई बस सब हमारा इधर है सब. दिल्ली में रहता था ना, दिल्ली से बना के लेके आया. दिल्ली से बना के लाया. हम दिल्ली का ही रहने वाला है. बसमान से हमारा बसमान ही दिल्ली में है. ಇನ್ನು ಈ ಬಾಂಗ್ಲಾ ಗ್ಯಾಂಗ್ ಬೆಂಗಳೂರಿನ ಹೆಜ್ಜೆ ಹೆಜ್ಜೆಗಳಲ್ಲೂ ವ್ಯಾಪಿಸಿಕೊಂಡಿದೆ. ಬದುಕೋದು ಜೋಪಡಿಗಳಲ್ಲೇ ಆದರೂ ಕೆಲಸ ಎಲ್ಲ ದೊಡ್ಡ ದೊಡ್ಡ ಕಂಪನಿಗಳು, ಮಾಲ್ಗಳಲ್ಲಿ. ಕೆಲವರು ಗುಜರಿ, ಕಸ ಆಯೋ ಕೆಲಸ ಮಾಡಿಕೊಂಡು ಉದ್ಯೋಗಿಗಳಾಗಿದ್ದಾರೆ. ಬೆಳ್ಳಂದೂರಿನ BBMP ಆಫೀಸ್ನಲ್ಲಿ ಎಲ್ಲ ದಾಖಲೆಗಳನ್ನು ಮಾಡಿಸ್ಕೊಂಡಿದ್ದೇವೆ, ಕೆಲಸ ಕೊಡ್ತೀರಾ ಅಂದಾಗ ನಮ್ಮ ಟೀಮ್ ಬೆಚ್ಚಿ ಬಿದ್ದಿತ್ತು. बना के दिया जैसे जमीन के एग्रीमेंट और बिजली के एग्रीमेंट उनको दिया. तुम्हारा ये माँ? हाँ वो बना के दिया. हम उधर काम करते थे ना पुरबारी बेरा में. ಇವರೆಲ್ಲ ಇಲ್ಲಿ ತುಂಬಾ ವರ್ಷಗಳಿಂದ ಇದ್ದಾರೆ. ಬಾಂಗ್ಲಾದೇಶವನ್ನ ಮರೆತು ಯಾವುದೋ ಕಾಲವಾಗಿದೆ. ಅಣ್ಣ, ತಮ್ಮ, ಅವರ ಕುಟುಂಬ, ಮಕ್ಕಳು ಭಾರತದಲ್ಲೇ ಸೆಟ್ಲ್ ಆಗಿಬಿಟ್ಟಿದ್ದಾರೆ. कर लेना. आधार कार्ड कर लिया हमने. आधार कार्ड, वोटर ID. मिल तुम्हारा पास? हाँ हमारा आधार कार्ड बनाया अभी तक ये नहीं आया. ऑफिस में है, अभी तक आया नहीं. आएगा. किधर से? ये बेलुंडर से. इधर से. इधर से? ये बेलुंडर है ना. बेलंदूर से. तुम इधर से करेगा आधार कार्ड? ಇವರ ಏರಿಯಾಗೆ ಹೋಗಿ ಸುಮ್ಮನೆ ದುಡ್ಡು ಹಿಡ್ಕೊಂಡು ನಿಂತ್ಕೊಂಡ್ರೆ ಸಾಕು, ಬಾಂಗ್ಲಾ ಗ್ಯಾಂಗ್ ಗುಂಪು ಕಟ್ಟಿಕೊಂಡು ಬರುತ್ತೆ. ಭಾರತಕ್ಕೆ ಯಾಕಪ್ಪ ಬಂದ್ರಿ ಅಂದ್ರೆ ಸೆಲೆಬ್ರಿಟಿಗಳ ಡೈಲಾಗ್ ಹೊಡಿತಾರೆ. इंडिया हर वर्ल्ड का सबसे सुंदर कंट्री है, इसीलिए मैंने घूमने आया था, देखने आया था. ಈ ಬಾಂಗ್ಲಾ ಗ್ಯಾಂಗ್ನ ಜನ 4-6 ವರ್ಷಗಳಿಂದ ಇಲ್ಲೇ ಇದ್ರು. ಬಹುಪಾಲು ಜನಕ್ಕೆ ಹಿಂದಿ, ಉರ್ದು ಬಿಟ್ರೆ ಬೇರೆ ಭಾಷೆ ಬರಲ್ಲ. ಕೆಲವರಷ್ಟೇ ಕನ್ನಡ ಕಲಿಯೋ ಪ್ರಯತ್ನದಲ್ಲಿದ್ದಾರೆ. ಹರಕು ಮುರುಕು ಕನ್ನಡವನ್ನು ಮಾತಾಡ್ತಾರೆ. ಕನ್ನಡ ಬರುತ್ತಾ? ಎಷ್ಟು ವರ್ಷ ಆಯ್ತು ನೀನ್ ಬಂದು? ನಿಂದು ಎಷ್ಟು ವರ್ಷ ಆಯ್ತು? ನಿಂದು ಹಿಂದಿ ಆತ, ಹಿಂದಿ ಭಾಷೆ ಗೊತ್ತು. ಅಲ್ಲ ನೀನು ನಮ್ಮ ಇಂಡಿಯಾಗೆ ಬಂದು ಎಷ್ಟು ವರ್ಷ ಆಯ್ತು ನೀನು? ನೀನು ಒಂದು ತಿಂಗಳು, ಎರಡು ತಿಂಗಳು ಆಯ್ತು ನಿಂದು. 2 ವರ್ಷ? 2 ವರ್ಷ ಆಯ್ತು. ಪರವಾಗಿಲ್ಲ ಕಣ, ಫಾಸ್ಟಾಗಿ ಕಲ್ತ್ಬಿಟ್ಟಿದ್ದಾನೆ. ಇದಕ್ಕಿಂತ ಭಯಾನಕವಾದ ಇನ್ನೊಂದು ಸತ್ಯ ಕೇಳಿದ್ರೆ ಬೆಚ್ಚಿ ಬೀಳ್ತೀರಾ. ಈ ಬಾಂಗ್ಲಾ ಗ್ಯಾಂಗ್ನವರು ಇಲ್ಲೇ ಮಕ್ಕಳನ್ನ ಶಾಲೆಗೆ ಕಳಿಸಿ ಓದಿಸ್ತಾ ಇದ್ದಾರೆ. ಬೆಳ್ಳಂದೂರು, ಮಾರತ್ಹಳ್ಳಿಯ ಉರ್ದು ಶಾಲೆಗಳು ಈ ಬಾಂಗ್ಲಾ ಗ್ಯಾಂಗ್ನ ಜನರ ಪಾಲಿಗೆ ಆಶ್ರಯ ತಾಣಗಳಾಗಿವೆ. ನಮ್ಮನ್ನ ಬೆಚ್ಚ ಬೀಳಿಸಿದ್ದು ಇದೇ ವಿಷಯ. ಈ ಬಾಂಗ್ಲಾ ಗ್ಯಾಂಗ್ನವರು ಬೆಂಗಳೂರಿನಲ್ಲೇ ಇದ್ದಾರೆ,
ಗುರುತಿನ ಪತ್ರಗಳನ್ನು ಹೊಂದಿದ್ದಾರೆ ಅನ್ನೋದರ ಜೊತೆಗೆ ಇಲ್ಲೇ ವಿದ್ಯಾಭ್ಯಾಸವನ್ನು ಕೂಡ ಮಾಡ್ತಾ ಇದ್ದಾರೆ ಭಾರತೀಯರ ಸೋಗ್ನಲ್ಲಿ. ಬ್ರೇಕ್ನ ನಂತರ ಅಂಥ ಶಾಲೆಯೊಂದರ ಮುಖವಾಡವನ್ನು ಬಯಲು ಮಾಡ್ತೀವಿ. ಜಸ್ಟ್ ವೈಟ್.